ಎಲ್ಲ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ 7 ಕ್ಷೇತ್ರಗಳು ಒಳಪಟ್ಟಂತೆ ಇವತ್ತು ಸಾರಾ ಮಹೇಶ್ ಅಣ್ಣ ಅವರು ಬರಬೇಕಾಗಿತ್ತು. ಬಹುಶಃ ಬೇರೆ ಕಾರ್ಯಕ್ರಮದ ಒಂದು ಒತ್ತಡದಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ತಿಳಿದಂಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 10 ಗಂಟೆ 10:30 ಗಂಟೆಗೆ ಪ್ರಾರಂಭ ಆದಂತ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಒಂದು ಪೂರ್ವಭಾವಿ ತಯಾರಿಯನ್ನ ಮಾಡ್ಕೊಳ್ಬೇಕು. ಎಲ್ಲ ನಮ್ಮ ಚುನಾಯಿತಿ ಅಭ್ಯರ್ಥಿಗಳು, ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಹಾಲಿ ಹಾಗೂ ಭಾವಿ ತಾವೆಲ್ಲರೂ ಇವತ್ತು ಅತ್ಯಂತ ಉತ್ಸಾಹಕತೆಯಿಂದ ಇವತ್ತೇನು ಸೇರಿದ್ದೀರಿ. ಬಹಳ ತಾಳ್ಮೆಯಿಂದ, ಸಮಾಧಾನದಿಂದ ಅವಾಗಿಂದ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಒಂದು ಕುರ್ಚಿ ಕೂಡ ಖಾಲಿಯಾಗಿಲ್ಲ. ಒಂದು ಕುರ್ಚಿ ಕೂಡ ಖಾಲಿ ಆಗದೆ ಇರತಕ್ಕಂಥದ್ದು ಬಹುಶಃ ಜನತಾದಳ ಪಕ್ಷದ ಎಲ್ಲ ಕಟ್ಟಾಳುಗಳು ಹೊರಗಡೆ ಕೂಡ ಇವತ್ತು ಏನು ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು, ರೈತರ ಹೆಮ್ಮೆಯ ಮಗ, ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು, ಪೂಜ್ಯ ತಂದೆಯವರು ಮಾನ್ಯ ಕುಮಾರಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಪೂರ್ವಭಾವಿ ಸಭೆ ಜೊತೆಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬರು, ಶ್ರೀರಂಗಪಟ್ಟಣದ ಇನ್ನೊಬ್ರು ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯನವರು, KR ಪೇಟೆಯ ಇವತ್ತಿನ ಸನ್ನಿವೇಶಕ್ಕೆ ಏಕೈಕ ಶಾಸಕರು ಆಗಿರ್ತಕ್ಕಂಥ HT ಮಂಜಣ್ಣ ಅವರು, ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರು, ಹಾಗೂ ನಮ್ಮ ಅಂದಾನಿ ಸಾಹೇಬರು, ಹಿಂದುಳಿದ ಜನಾಂಗಕ್ಕೆ ಇವತ್ತು ಒಂದು ಧ್ವನಿಯಾಗಿ ಪಕ್ಷದ ಪರವಾಗಿ ಅವರು ಮಾತನಾಡಬೇಕಾದ್ರೆ ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಮ್ಮ ತಂದೆಯವರ ಇನ್ನೊಬ್ಬರು ಸಹೋದರರು ಅಂದಾನಿ ಸಾಹೇಬರು, ಜೊತೆಯಲ್ಲಿ ಇನ್ನೊಬ್ರು ಅನುಭವಿಗಳು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ತಮ್ಮಣ್ಣ ಸಾಹೇಬರು, ಜೊತೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಇನ್ನೊಬ್ರು ನಮ್ಮ ಆತ್ಮೀಯರು, ಮಾಜಿ ಶಾಸಕರು, ಬಹಳ ಕಮ್ಮಿ ಅಂತರದಿಂದ ಅವರ ಸೋಲನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಮಾತನ್ನ ಇವತ್ತು ತಮ್ಮಣ್ಣ ಸಾಹೇಬ್ರು ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರು, ಚುನಾವಣೆಯಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಒಬ್ರು ಸೋಲಬೇಕಾಗ್ತದೆ, ಒಬ್ರು ಗೆಲ್ಲಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವದ ಇಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಸೋತಿದೀವಿ ಅನ್ನೋ ಮಾತ್ರಕ್ಕೆ ಯಾರು ಕೂಡ ಮನೆಗೆ ಹೋಗಿ ಕುಳಿತಕ್ಕಂಥ ಒಂದು ಜಾಯಮಾನದವ್ರು ಯಾರು ಇವತ್ತಿಲ್ಲ. ಸೋತಿದ್ದ ಮಾರನೇ ದಿನದಿಂದಲೂ ಸುರೇಶ್ ಗೌಡ್ರು ಇರ್ಬೋದು, ತಮ್ಮಣ್ಣ ಸಾಹೇಬ್ರು ಇರ್ಬೋದು, ನಮ್ಮ ಪುಟ್ಟರಾಜಣ್ಣ ಅವರು ಇರ್ಬೋದು, ರವೀಂದ್ರ ಶ್ರೀಕಂಠನವರು ಇರ್ಬೋದು, ರಾಮಚಂದ್ರ ಅವರು, ನಮ್ಮ ರಾಮಚಂದ್ರನ ಮರೆತೆ ಕ್ಷಮೆ ಇರಲಿ ದಯಮಾಡಿ. ಕೊನೆಯ ಹಂತದಲ್ಲಿ ಬಹುಶಃ ಅವ್ರಿಗೆ ಸಮಯ ಹೆಚ್ಚಾಗಿ ಸಿಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸಣ್ಣ ಪುಟ್ಟ ಗೊಂದಲಗಳು ಇದ್ದಂತ ಒಂದು ಕಾರಣದಿಂದ ರಾಮಚಂದ್ರ ಅವರಿಗೆ ಬಹುಶಃ ಒಂದು 10-15 ದಿನಗಳ ಹಿಂದೆ ಚುನಾವಣೆಗೆ ನಿಲ್ತಕ್ಕಂಥದಕ್ಕೆ ಒಂದು ಕ್ಲಿಯರೆನ್ಸ್ ಸಿಕ್ತಂಥದ್ದು. ಆದ್ರೂ ಕೂಡ ಅವರು ಕೇವಲ 1800 ಮತಗಳಿಂದ ಮಾತ್ರ ಪರಾಜಿತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಳ ಜನ ಯುವಕರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ
ಶಿವಕುಮಾರ್ ಅಣ್ಣವರು ಹಿರಿಯರು, ದಯಮಾಡಿ ಕ್ಷಮೆ ಕೋರ್ತೀರಣ್ಣ, ಯಾರು ಅನ್ಯತಾ ಭಾವಿಸಬಾರ್ದು. ದೊಡ್ಡವರ ಸಮಕಾಲದವರು ತಾವೆಲ್ಲರೂ ಪಕ್ಷದ ಪರವಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ. ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ತಾವು ಹೋರಾಟವನ್ನ ಮಾಡಿದ್ದೀರಿ. ಮತ್ತೊಬ್ರು ನಮ್ಮ ಸಂತೋಷ್ ತಮ್ಮಣ್ಣವರ ಅತ್ಯಂತ ಆತ್ಮೀಯರು, ಗುರುಚರಣ್ ಅವರು ಇನ್ನೊಬ್ರು ಮುಖಂಡರು ಬರ್ತಾ ಇದ್ದೇಣ, ಎಲ್ರದ್ದು ಹೇಳ್ತೇನೆ ದಯಮಾಡಿ. ಮತ್ತೆ ನಮ್ಮ KT ಶ್ರೀಕಂಠೇಗೌಡರು ಇದ್ದಾರೆ. ಹಾಗಾಗಿ ಅಂಬುಜಮ್ಮನವರು, ನಮ್ಮ ತಾಯಿ ಏನ್ ಮಾತಾಡ್ಬಿಡ್ತಾರೋ ಅಂತಕ್ಕಂಥ ಆತಂಕ ಪ್ರತಿಯೊಬ್ಬರಲ್ಲೂ ಇತ್ತು. ನನ್ನ ಕಿವಿಲಿ ಒಂದು ಮಾತು ಹೇಳಿದ್ರು, ನಾನೇನು ಹೆಚ್ಚಿಗೆ ಮಾತಾಡಲ್ಲ ಮಗ, ನಿಮ್ ತಂದೆಯವರ ಆರೋಗ್ಯದ ಬಗ್ಗೆ ನಮ್ಮೆಲ್ರಿಗೂ ಕಾಳಜಿ ಇದೆ. ದೇವೇಗೌಡರು ಸಾಹೇಬರು ಇನ್ನೂ 100 ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ, ನಮ್ಮ ಮಂಡ್ಯ ಜಿಲ್ಲೆಗೆ ಸೇವೆ ಸಲ್ಲಿಸಬೇಕು. ಹಾಗಾಗಿ ಒಂದೆರಡು ಮಾತುಗಳನ್ನ ಆಡ್ತೀನಿ, ಅವ್ರ ಪರವಾಗಿ ಅವಕಾಶ ಮಾಡಿಕೊಡುವಂತಕ್ಕಂಥದ್ದು. ನಮ್ಮ ಅಂಬುಜಮ್ಮನವರು ನನ್ನ ಚುನಾವಣೆಯಲ್ಲೂ ಕೂಡ ಅತ್ಯಂತ ಬೆಳಗ್ಗೆನೆ ಬಂದ್ಬಿಡೋರು. ಅಂಬುಜಮ್ಮನವರು 7 ಗಂಟೆಗೆ ಬಂದು ನಾ ರಾತ್ರಿ ಒಂದು 3-4 ಗಂಟೆ ಮಲಗಿರ್ತಾ ಇದ್ದೆ. 5-5:30 7 ಗಂಟೆ ಬರೋಷ್ಟರಲ್ಲಿ ಕೂಗೋರು. ಇಲ್ಲೇ ಸಂತೋಷ ಮಾಡೋರು ತಮ್ಮಣ್ಣ ಸಾಹೇಬ್ರು ಮನೇಲೇ ಇದ್ದೆ ಮದ್ದೂರಲ್ಲಿ. ಬಾರಪ್ಪ ಬೇಗ, ಚುನಾವಣೆ ಲೇಟ್ ಆಯ್ತು, ಚುನಾವಣೆ ಪ್ರಚಾರ ಮಾಡಬೇಕು ಅಂತ ಪಾಪ ಆ ತಾಯಿ ಬಹಳ ಶ್ರಮ ವಹಿಸಿದ್ದಾರೆ. ಈಗಾಗಲೇ ಬಹುತೇಕ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅವರವರದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಬಹು ಮುಖ್ಯವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ಜೊತೆಯಲ್ಲಿ ಹೊರಗಡೆನೂ ಕೂಡ ಇವತ್ತು ಜಾಗ ಕುರ್ಚಿಗಳು ಸಾಲದೆ ಹೊರಭಾಗದಲ್ಲಿ ಇವತ್ತು ಕುಳಿತು, ಅಲ್ಲೂ ಕೂಡ ಅಲ್ಲಿ ಕಾಣ್ತಾ ಇದೆ, ಹೊರಭಾಗದಲ್ಲಿ ಕೂತು ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಬಹಳ ನಿರೀಕ್ಷಿತರಾಗಿ ಇವತ್ತು ತಾವೆಲ್ಲರೂ ತುರ್ತಾಗಿ ಕರೆದಂತ ಇದು ಸಭೆ. ಇಲ್ಲೇ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವ್ರನ್ನ ಮಿಸ್ ಮಾಡ್ಬಿಟ್ಟೆ, ತಪ್ಪಾಯ್ತಣ್ಣ ಸಾರಿ. ಎಲ್ಲ ನಮ್ಮ ಸೂತ್ರಧಾರಿಗಳು ರಮೇಶ್ ಅಣ್ಣ ಅವರು, ಅವ್ರಿಗೆ ಈ ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 2 ದಿನಗಳ ಹಿಂದೆ ನಾವು ಹೇಳಿದಂಥದ್ದು. ಆದ್ರೆ ತುರ್ತಾಗಿ ಆಯೋಜನೆ ಆಗಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಆಮೇಲೆ ನಮ್ಮ ಹೆಣ್ಮಕ್ಳುಗಳು, ವಿಶೇಷವಾಗಿ ಎಲ್ಲ ನಮ್ಮ ತಾಯಂದಿರುಗಳು, ಪಕ್ಷವನ್ನ ಕಟ್ಟಿರ್ತಕ್ಕಂಥ ಎಲ್ಲ ಮಹಿಳಾ ಕಾರ್ಯಕರ್ತರು ಸೇರಿದ್ದೀರಿ. ತಮಗೂ ಕೂಡ ಸ್ವಾಗತ ನಮ್ಮ ಈ ಒಂದು ಸಭೆಯಲ್ಲಿ. ಜೊತೆಯಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಸ್ನೇಹಿತರು, ಇವತ್ತು ಯಾರ್ಯಾರು ಏನೇನ್ ಮಾತನಾಡ್ತಾರೆ ಇದನ್ನ ಇಡೀ ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಧ್ಯಮದ ಮೂಲಕ ಇವತ್ತು ತಾವೇನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ತಾವು ಇವತ್ತೇನು ಸೇರಿದ್ದೀರಿ. ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಬಹುತೇಕ ಇವತ್ತು ನಾವೆಲ್ಲರೂ ಗಮನಿಸಿದಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು 2 ಬಾರಿ ಈ ರಾಜ್ಯವನ್ನ ಆಡಳಿತವನ್ನ ಮಾಡಿರ್ತಕ್ಕಂಥ ರೈತರ ಮಗ, ಒಮ್ಮೆ 14 ತಿಂಗಳು, ಒಮ್ಮೆ 20 ತಿಂಗಳು, ಕೇವಲ 34 ತಿಂಗಳಲ್ಲಿ ಮೊದಲನೇ ಬಾರಿ ಮಾನ್ಯ ಕುಮಾರಣ್ಣ ಅವರು ಏನು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತಾರೆ ಬಿಜೆಪಿ ಜೊತೆ. ಅವತ್ತು ಸಾಕಷ್ಟು ಜನ ಟೀಕೆಗಳನ್ನ ವ್ಯಕ್ತಪಡಿಸ್ತಾರೆ. ವಯಸ್ಸು ಚಿಕ್ಕದಿದೆ, ಅನುಭವದ ಕೊರತೆ, ಯಾವ ರೀತಿ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಿಜಕ್ಕೂ ಕೂಡ ಕುಮಾರಣ್ಣ ಅವರಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತು. ಆದ್ರೆ ಬಹುಶಃ ಆ 20 ತಿಂಗಳ ಕಾಲ ಅವರ ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು, ಜನತಾ ದರ್ಶನ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಲಾಟ್ರಿಯನ್ನ ನಿಷೇಧ ಮಾಡಿದಂಥದ್ದು ಇರ್ಬೋದು, ಸಾರಾಯನ ಬ್ಯಾನ್ ಮಾಡಿದಂಥದ್ದು ಇರ್ಬೋದು, ಈ ರೀತಿ ಹಲವಾರು ಜನಪರವಾದಂತ ಕಾರ್ಯಕ್ರಮಗಳನ್ನ ಮಾನ್ಯ ಕುಮಾರಣ್ಣ ಅವರೇನು ನೀಡ್ತಾರೆ ಈ ರಾಜ್ಯಕ್ಕೆ. ಬಹುಶಃ ಇವತ್ತಿಗೂ ಕೂಡ ಆ ಕಾರ್ಯಕ್ರಮಗಳು ಪ್ರತಿ ಹಳ್ಳಿನಲ್ಲೂ ಮನೆ ಮನೆ ಮಾತಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು. ಪ್ರತಿ ಸಂದರ್ಭದಲ್ಲೂ ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣನ ಆಡಳಿತವನ್ನ ಹಳ್ಳಿಯ ನಮ್ಮ ರೈತ ಬಂಧುಗಳು, ಮಹಿಳೆಯರು, ಯುವಕರು, ಪ್ರತಿ ವರ್ಗದ ಜನತೆ ಕೂಡ ಇವತ್ತು ಕೂಡ ಅವರು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಏನು 2013 ಹಾಗೂ 2018 ಮಧ್ಯೆ ಕಾಂಗ್ರೆಸ್ನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ರವಿ ಅಣ್ಣ ಅವ್ರು ಜ್ಞಾಪಿಸ್ತಾ ಇದ್ರು, ಮಂಡ್ಯದಲ್ಲಿ ವಿಶೇಷವಾಗಿ ಹಸಗಳಿಗೆ ಕಾಲ್ಬಾಯಿ ಜ್ವರ ಬಂದಂಥದ್ದು,
ಜೊತೆಯಲ್ಲಿ ಏನು ಅವತ್ತು ಕೂಡ ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ ಮತ್ತೆ ರಾಜ್ಯದಲ್ಲಿ. ಮೊನ್ನೆ ಪತ್ರಿಕೆ ತೆಗೆದು ಓದ್ತಾ ಇದ್ದೆ, ಸುಮಾರು 1000ಕ್ಕಿಂತ ಹೆಚ್ಚು ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಇವತ್ತು ಮತ್ತೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪುನಃ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಬರಗಾಲ. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತ ರೈತರುಗಳಿಗೆ ಸ್ಪಂದನೆ ಸಿಗದೆ ಇರತಕ್ಕಂತ ಕಾರಣ ಮತ್ತೊಮ್ಮೆ ರಾಜ್ಯದಲ್ಲಿ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗಿದೆಯಣ್ಣ. 13 ಹಾಗೂ 18ರ ಮಧ್ಯೆ ಮತ್ತೆ ನಾವು ನೆನೆಸ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ತಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ನಿಗದಿಯಾದಂತ ಬೆಲೆಗಳು ರೂಪಿಸದೇ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಸರ್ಕಾರಗಳು ನಿಮ್ ಜೊತೆಯಲ್ಲಿ ನಿಂತ್ಕೊಳ್ಳದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಬಹಳ ಜನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವರು ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರತಿ ರೈತ ಮನೆಗಳಿಗೆ ತೆರಳಿ ಸಾಂತ್ವನವನ್ನ ಹೇಳೋದಷ್ಟೇ ಅಲ್ದಿರ ಆರ್ಥಿಕವಾಗಿ ಅವರ ಶಕ್ತಿಯನ್ನ ತುಂಬಿ ನಿಮ್ ಜೊತೆಯಲ್ಲಿ ನಾನಿದ್ದೇನೆ. ಅವತ್ತು ಕುಮಾರಣ್ಣ ಅವರು ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದೃಢವಾದಂತ ತೀರ್ಮಾನವನ್ನ ಕೈಗೊಳ್ತಾರೆ. 2018ರ ವಿಧಾನಸಭಾ ಚುನಾವಣೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಇಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅಂತ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶ ಜನತಾದಳ ಪಕ್ಷದ ಎಲ್ಲ ನಮ್ಮ ಶಾಸಕರು ಮತ್ತೆ ಶಾಸಕರಾಗ್ತಾರೆ. ಆ ದಿನ ಬರುತ್ತೆ. ಹಲವಾರು ಜನ ಮಂತ್ರಿಗಳು ನೀವು ಮಾಡ್ತೀರಿ, ನೀವು ಶಕ್ತಿ ತುಂಬಿಸ್ತೀರಿ, ನಮಗೆ ನಂಬಿಕೆ ಇದೆ. ಆದ್ರೆ ಅವತ್ತು ಪ್ರತಿಯೊಬ್ಬರಿಗೂ 30,000, 40,000, 50,000 ಅಂತರದಿಂದ ಗೆಲುವನ್ನ ಸಾಧಿಸಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ರಿ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ರೈತರ ಮಗ ಆಡಳಿತವನ್ನ ಮಾಡಬೇಕು, ರೈತರನ್ನ ಕಾಪಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕುಮಾರಣ್ಣ ಅವ್ರಿಗೆ 7ಕ್ಕೆ 7 ಸ್ಥಾನವನ್ನ ಒಂದು ಐತಿಹಾಸಿಕವಾದಂತಹ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ದೀರಿ. ಜೊತೆಯಲ್ಲಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ನೀವು ಹಗಲು ರಾತ್ರಿ ಅಂದಿರಿ, ಶ್ರಮಿಸಿದ್ರಿ. ಸಾರಾ ಮಹೇಶ್ ಅಣ್ಣನೂ ಸೇರಿದಂತೆ 3 ಜನ ಮಂತ್ರಿಗಳು, ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಇದ್ರು, 3 ಜನ ಇದ್ರು ವಿಧಾನ ಪರಿಷತ್ನ ಸದಸ್ಯರು. ಆದ್ರೂ ಕೂಡ 2019 ನಾನೊಂದು ಮಾತು ಹೇಳ್ತೀನಿ. ಬಹುಶಃ 2019ರಲ್ಲಿ ಇವತ್ತು ನನಗೆ ಆಗಿರ್ತಕ್ಕಂಥ ರಾಜಕೀಯದ ಅನುಭವಗಳು ಅವತ್ತು ನನಗೆ ಇರಲಿಲ್ಲ. ಬಹಳ ಚಿಕ್ಕ ಹುಡುಗ ನಾನು ಅವತ್ತಿನ್ನು. ನನಗೆ ಅಷ್ಟು ರಾಜಕೀಯದಲ್ಲಿ ಅನುಭವ ಇಲ್ಲದೆ ಹೋದ್ರೂ ಕೂಡ ತಾವೆಲ್ಲ ಗಮನಿಸಿದ್ರಿ. ಎಲ್ಲ ನಮ್ಮ ಶಾಸಕ ಮಿತ್ರರು, ಎಲ್ಲ ನಮ್ಮ ಹಿರಿಯರು ಅವರೆಲ್ಲ ಸೇರಿ ಪಕ್ಷದ ಕಾರ್ಯಕರ್ತರ ಒಂದು ಅಭಿಲಾಷೆಯಂತೆ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನ ತಾವು ನೀಡಿದ್ರಿ. ಆ ಚುನಾವಣೆಯಲ್ಲಿ ಸರಿಸುಮಾರು 5.25 ಲಕ್ಷ ಜನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಂದಿಗೂ ಕೂಡ ನಿಮ್ಮ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಯುವಕ ಇವತ್ತು ಈ ವೇದಿಕೆ ಮೂಲಕವಾಗಿ ಹೇಳ್ತೇನೆ. ಏನು ದೇವೇಗೌಡರು ಸಾಹೇಬರು 91 ವಯಸ್ಸಿನಲ್ಲಿ ಇವತ್ತು ರಾಜ್ಯಸಭೆಗೆ ಹೋಗ್ತಾರೆ. ಮೊನ್ನೆ ದೇವೇಗೌಡರು ಸಾಹೇಬ್ರಿಗೆ ಇಲ್ಲಿ ಮುಚ್ಚುಮರೆ ಏನಿಲ್ಲ, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು. ನಾನು ದೇವೇಗೌಡರ ಹತ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಅವ್ರ ಕಾಲ್ ಕಟ್ಕೊಂಡು ಕೇಳ್ಕೊಂಡೆ, ನೀವೇನಾದ್ರೂ ನಿಜಕ್ಕೂ ಕೂಡ ಮನಸ್ಸು ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗ್ತೀರಿ ಅಂತಕ್ಕಂಥದ್ದಾದ್ರೆ ದಯಮಾಡಿ ನೀವು ಬಂದು ಒಂದು ಅರ್ಜಿ ಸಲ್ಲಿಸೋಗಿ, ನಾವೆಲ್ಲರೂ ನಿಂತು ಪ್ರಾಮಾಣಿಕವಾಗಿ ಇವತ್ತು ನೀವು ಮಂಡ್ಯ ಜಿಲ್ಲೆಗೆ, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ನಮ್ಮ ಜಿಲ್ಲೆ ಜನ ಮರಿಲಿಕ್ಕಿಲ್ಲ. ನಮ್ಮನ್ನ ಕಾಪಾಡ್ತಾರೆ, ನಮಗೆ ವಿಶ್ವಾಸ ಇದೆ, ಬಂದು ಒಂದು ಅರ್ಜಿ ಸಲ್ಲಿಸಿ ಅಂತಕ್ಕಂಥ ಮನವಿ ಮಾಡಿದೆ. ಆದ್ರೆ ದೇವೇಗೌಡರು ಸಾಹೇಬರು ಒಂದು ಮಾತು ಹೇಳಿದ್ರು, ನೋಡಪ್ಪ ಇವತ್ತು ನನಗೆ 91 ವಯಸ್ಸು, ಅವರು ರಾಜ್ಯಸಭೆಗೂ ಕೂಡ ಹೋಗ್ಬೇಕು ಅಂತಕ್ಕಂಥ ಭಾವನೆ ಇರಲಿಲ್ಲ. ಅವ್ರು ಯಾವತ್ತಿಗೂ ಕೂಡ ಚುನಾವಣೆಯಲ್ಲಿ ನಿಂತು ನೇರವಾಗಿ ಚುನಾವಣೆಯಲ್ಲಿ ಮತವನ್ನ ಪಡೆದು ನಿಮ್ಮ ಆಶೀರ್ವಾದ ಪಡೆದು ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿರ್ತಕ್ಕಂಥ ಒಂದು ವ್ಯಕ್ತಿ. ರಾಜ್ಯಸಭೆಗೆ ನೀವು ಹೋಗಲೇಬೇಕು,
ನೀವು ಹೋಗಿ ರಾಜ್ಯದ ಪರವಾಗಿ, ಇವತ್ತು ನೀರಾವರಿಯ ಪರವಾಗಿ, ಕಾವೇರಿಯ ಪರವಾಗಿ, ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಇವತ್ತು ನಿಂತು ನೀವು ಹೋರಾಟವನ್ನು ಮಾಡಬೇಕು. ದಯಮಾಡಿ ನೀವು ರಾಜ್ಯಸಭೆಗೆ ಹೋಗ್ಲೇಬೇಕು, ಒಪ್ಕೊಳ್ಳೇಬೇಕು ಅಂತಕ್ಕಂಥದ್ದು ಪಕ್ಷದ ಎಲ್ಲ ಮುಖಂಡರುಗಳು ಅವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ತಲೆಬಾಗಿ ಇವತ್ತು ರಾಜ್ಯಸಭೆಗೆ ಹೋಗಿರ್ತಕ್ಕಂಥದ್ದು. 91 ವಯಸ್ಸಿನಲ್ಲಿ ಅಣ್ಣ ಇವತ್ತು ನಮ್ಮಂತ ಯುವಕರಿಗೆ ಇವತ್ತು ಸ್ಫೂರ್ತಿ. ಇವತ್ತು ಕಾವೇರಿ ವಿಷಯವಾಗಿ ಜಿ ಟಿ ದೇವೇಗೌಡರು ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವ್ರಿಗೆ ನಿಲ್ಲಿಕ್ಕಾಗೋದಿಲ್ಲ. ಇವತ್ತು ವೀಲ್ ಚೇರ್ ನಲ್ಲಿ ಹೋಗ್ತಾರೆ. 4 ಜನ ಇವತ್ತು ವಯಸ್ಸಿನ ಕಾರಣದಿಂದ ಇವತ್ತು ನಾವೆಲ್ಲ ಬದುಕಿರ್ತೀವೋ ಇಲ್ವೋ 91 ವರ್ಷದಲ್ಲಿ. ಆದ್ರೆ ಇವತ್ತು ಆ ಪುಣ್ಯಾತ್ಮ ಇನ್ನು ನಮ್ಗೆ 100 ವರ್ಷಗಳ ಕಾಲ ಈ ರಾಜ್ಯವನ್ನ ಕಟ್ಟಲಿಕ್ಕೆ, ಈ ರಾಜ್ಯವನ್ನ ಸೇವೆ ಮಾಡ್ಲಿಕ್ಕೆ ಜನಗಳಿಗೆ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಇವತ್ತು ನಿಂತು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಬಹಳ ಜನ ತಮಿಳುನಾಡಿನ, ಬಹಳ ಜನ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರಿಗೆ ಹೇಳ್ತಾರೆ ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ಬಾಳಿ ಬದುಕಬೇಕು. ಇವತ್ತು ನಮ್ಮ ರೈತಾಪಿ ವರ್ಗ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ದಯವಿಟ್ಟು ಕಾವೇರಿಯ ವಿಚಾರವಾಗಿ ನಮ್ಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ದೇವೇಗೌಡರು ಸಾಹೇಬರು ಮನವಿ ಮಾಡ್ತಾರೆ. 60 ವರ್ಷದ ಸುದೀರ್ಘವಾದಂತ ದೇವೇಗೌಡರ ರಾಜಕಾರಣದ ಜೀವನದ ಬದುಕಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಇವತ್ತು ಅವ್ರನ್ನ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡ್ಲಿಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ಲಿಕ್ಕೆ ಬಹುಮುಖ್ಯವಾದಂತ ಕಾರಣ ಅಂತಕ್ಕಂಥದ್ದು ನಾವೆಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಪುಣ್ಯಾತ್ಮ ನಮ್ಮ ತಂದೆಯವರು ಕುಮಾರಣ್ಣ ಅವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಬಹುಶಃ ನಿಮ್ಮೆಲ್ರಿಗೂ ನಾನು ಒಂದು ಹಂಚ್ಕೊಳ್ತಕ್ಕಂಥ ಒಂದು ವಿಷಯ, ಯಾಕೆಂದ್ರೆ ಇನ್ನು 4-5 ದಿನಗಳಲ್ಲಿ ನಿಮ್ಮೆಲ್ರಿಗೂ ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗ್ತದೆ. ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು. 18ರ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ರು. 25 ವರ್ಷದಿಂದ ಏಕಾಂಗಿಯಾಗಿ ಇವತ್ತು ಈ ಪಕ್ಷವನ್ನ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ. 64 ವರ್ಷ ವಯಸ್ಸು ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ. ಗೊತ್ತಿಲ್ಲ ವಿಧಿಯ ಆಟ ಏನೋ, ಹಣೆ ಬರ ಒಂದೊಂದ್ಸಲಿ ಒಳ್ಳೆ ಅವ್ರಿಗೆ ದೇವರು ಪರೀಕ್ಷೆ ಮಾಡ್ತಾನಂತೆ. ಆದ್ರೆ ನನಗೆ ವಿಶ್ವಾಸ ಇದೆ, ಆ ಈಶ್ವರನಲ್ಲಿ ನಾನೊಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೇನೆ. ಮಂಜುನಾಥ ಸ್ವಾಮಿಯ ಭಕ್ತ ನಾನು. ಆ ಭಗವಂತನಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ನನ್ನ ಆಯಸ್ಸು ಕೂಡ ನಮ್ಮ ತಂದೆಯವ್ರಿಗೆ ದಾರೆ ಎರೆದು ಈ ರಾಜ್ಯದ ಜನಗಳಿಗೆ ಸೇವೆ ಮಾಡ್ತಕ್ಕಂಥದಕ್ಕೆ ಕುಮಾರಣ್ಣ ಅವ್ರಿಗೆ ಇನ್ನೂ 100 ವರ್ಷಗಳ ಕಾಲ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ ಇವತ್ತು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ದಯಮಾಡಿ 2019ರ ಸೋಲೇನಿದೆ, ಆ ಸೋಲಿನ ಬಗ್ಗೆ ಬಹುತೇಕ ಇವತ್ತಿಗೂ ಕೂಡ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಒಂದು ನೋವು, ಇರ್ತಕ್ಕಂಥ ಒಂದು ಭಾರ ಕಮ್ಮಿ ಆಗಿಲ್ಲ. ನನಗೆ ಅರ್ಥ ಆಗ್ತದಣ್ಣ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಕಾರ್ಯಕರ್ತರು ನಿಮ್ಮಲ್ಲಿ ನನ್ನನ್ನು ಒಬ್ಬ ನೋಡಿದ್ರಿ, ಅಣ್ಣ ತಮ್ಮಂದರ ರೀತಿ ನೋಡಿದ್ರಿ, ಮನೆ ಮಗನ ರೀತಿ ನೋಡಿದ್ರಿ. ಆದ್ರೆ ಅವತ್ತು ಪದೇ ಪದೇ ನಾನು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇತ್ತೀಚೆಗೆ ಏನು ಕಾಂಗ್ರೆಸ್ ಪಕ್ಷದವರು ಫಲಾನುಭವಿಗಳ ಗ್ಯಾರಂಟಿ ಸಭೆಯನ್ನ ಮಾಡಿದ್ರು. ರವೇಣ 1 ನಿಮಿಷ ಮುಗಿಸ್ಬಿಡ್ತೀನಿ. ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತಾವೆಲ್ಲ ಗಮನಿಸಿರ್ತೀರಣ, ಏನು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆಯನ್ನ ಮಾಡ್ತಾರೆ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಅವರು ಒಂದು ಮಾತನ್ನು ಹೇಳ್ತಾರೆ, ಇವರು ಒಂದು ಮಾತನ್ನು ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ. ನಾನು ಮಾಧ್ಯಮದ ಮೂಲಕ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು, ಆ ತಾಯಿ
ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ, ರೈತ ಸಂಘದಿಂದ, ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂಚು ರೂಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನು ಕೆಡವಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ್ನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಆ ತಾಯಿ ಗೆಲ್ಲಿಕ್ಕೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದೆತ್ತಿ ನಾವು ಜೋಡೆತ್ತುಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನನಗೆ ಅರ್ಥ ಆಗ್ಲಿಲ್ಲ. ಕೊನೆ ಪಕ್ಷ ನಿಮ್ಮಲ್ಲಾದ್ರೂ ನೀವುಗಳೇನ್ ಚರ್ಚೆ ಮಾಡ್ತೀರಿ ಸಾರ್ವಜನಿಕ ಬದುಕಲ್ಲಿ ತಿಳ್ಕೊಂಡು ಮಾತಾಡಿ. ನೀವೊಬ್ರು ಹೇಳೋದು, ನೀವೊಂದು ಹೇಳೋದು, ಇನ್ನೊಬ್ರು ಇನ್ನೊಂದು ಹೇಳೋದು. ಯಾಕೆಂದ್ರೆ ನೀವು ಕುಳಿತಿರ್ತಕ್ಕಂಥ ಸ್ಥಾನ ಅಂತದ್ದು. ಹಾಗಾಗಿ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ನಾನು ಬಹಳ ಇನ್ನು ವಯಸ್ಸಲ್ಲಿ ಚಿಕ್ಕ ಹುಡುಗ, ಇನ್ನು ಅಂಬೆಗಾಲಿಟ್ಟಿದ್ದೀನಿ ರಾಜಕಾರಣದಲ್ಲಿ. ದಯಮಾಡಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆಯಿಂದ ಮಾತನಾಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಜೊತೆಯಲ್ಲಿ ಇವತ್ತು ನಾವು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಎಲ್ಲ ನಮ್ಮ ಕೆಲವೊಂದಷ್ಟು ನಮ್ಮ ಮುಖಂಡರುಗಳೇ ಉತ್ತರ ಕೊಟ್ಟಿದ್ದೀರಿ. ಮದ್ದೂರು ತಾಲೂಕಿನ ಅವ್ರು ಯಾರೋ ಪ್ರತಿನಿಧಿ ಇದ್ದಾರೆ, ಇವತ್ತು ಅವರು ಏನೋ ಮಾತಾಡಿದ್ರು ಗಂಡಸ್ತನದ ಬಗ್ಗೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕಣ್ಣ, ಇಲ್ಲಣ್ಣ ಒಂದು ಮಂಡ್ಯ ಜಿಲ್ಲೆನಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂತ ಸಂಬಂಧಗಳಿದೆ, ಭಾವನಾತ್ಮಕವಾದಂತ ಕಾರಣಗಳಿಂದ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಎಲ್ಲರಿಗೂ ಅನ್ಸಿರ್ಬೋದು, ರವೀಣ್ ಅವರೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ಕೋತೀನಿ, 3 ತಿಂಗಳಿಂದ ನಾವೆಲ್ಲರೂ ಬಹಳ ಸಮಾಧಾನದಿಂದ ಕೂತ್ಕೊಂಡಿದೀವಿ. JDS ನವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ, ಏನ್ ಮಾತಾಡಿದ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ, ಮಾಧ್ಯಮದವ್ರು ಬಂದ್ರು ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಪಾಪ ಬಹುತೇಕರ ಮನಸ್ಸಲ್ಲಿ ಇರಬಹುದು. ಆದ್ರೆ ಇಲ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಥವಾ ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ ಅವ್ರಿಗೆ ಯಾವುದೇ ರೀತಿ ಉಪದೇಶ ಕೊಟ್ಟಿರ್ತಕ್ಕಂಥದ್ದಲ್ಲ. ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಜಿಲ್ಲೆಯ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಮುಖಂಡರುಗಳು. ಹಾಗಾಗಿ ಬಹಳ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು, ನಾವು ಬಹಳ ಶಾಂತಿಯುತವಾಗಿ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತಾರೆ. ಬಹುಶಃ ನಿಮ್ಮೆಲ್ಲರಲ್ಲೂ ಈಗ ಒಂದು ಪ್ರಶ್ನೆ, ನೀವು ನಮಗೆ ಕೇಳ್ತಕ್ಕಂಥ ಪ್ರಶ್ನೆ. ಕೊನೆಯದಾಗಿ ಸಮಯ 3-4 ಗಂಟೆ ಆಗಿದೆ. ನಾನು ಕೊನೆಯದ ಒಂದು ಉತ್ತರ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯ ಉತ್ತರ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. 21ನೇ ತಾರೀಕು, ದಯಮಾಡಿ 1-2 ನಿಮಿಷ ಮುಗಿಸ್ತೇನೆ ನಾನು, ದಯಮಾಡಿ. 21ನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣ ಅವರು ಮಾಡಲಿಕ್ಕೆ ಆಗೋದಿಲ್ಲ. ಅದು ಸಹಜ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಮಗೆ ಬರ್ತಕ್ಕಂಥ, ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ತಗೊಂಡು ಪ್ರತಿ ಹಳ್ಳಹಳ್ಳಿಗೂ ನಮ್ಮ ಜೊತೆ ನಿಂತು ಪ್ರವಾಸವನ್ನ ಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ, ಮೊದಲನೇದು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಬರಬೇಕು. ಈ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಬಂದ್ರೆ ಜಿಲ್ಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಕುಮಾರಣ್ಣ ಅವ್ರನ್ನ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು
ಅತ್ಯಂತ ಪ್ರೀತಿಯ ಮನೋಭಾವದಿಂದ ತಾವು ಕರೀತಾ ಇದ್ದೀರಿ. ಜೊತೆಯಲ್ಲಿ ಕಳೆದ 2019 ಲೋಕಸಭಾ ಚುನಾವಣೆಯ ಏನು ನಮ್ಮ ಸೋಲಿನ ಫಲಿತಾಂಶ ಇದೆ, ಆ ಫಲಿತಾಂಶಕ್ಕೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನ ಇವತ್ತು ಕೊಟ್ಟು ಇವತ್ತು ನಾವು ಒಂದು ಮಾತನ್ನ ಇವತ್ತು ಸಾರಬೇಕು, ಸಂದೇಶವನ್ನ ಸಾರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ನನಗೂ ಕೂಡ ಒತ್ತಡ ಮಾಡ್ತಿದ್ದೀರಿ, ನನ್ನ ಮೇಲೂ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಣ್ಣ. ಆದರೆ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಕುಮಾರಣ್ಣ ಅವರು ಈ ಆಪರೇಷನ್ ನಂತರ ನಾನೇ ಅವ್ರಿಗೆ ಕೈ ಜೋಡಿಸಿ ಕಾಲ್ ಕಟ್ಟಿ ಮನವಿ ಮಾಡ್ತೇನೆ ಈ ವೇದಿಕೆ ಮೇಲೆ. ಅವರು ಸಾಕಷ್ಟು ಈ ಪಕ್ಷಕ್ಕೋಸ್ಕರ ಕಳೆದ 30 ವರ್ಷದಿಂದ ಪಂಚರತ್ನ ಅಂತಕ್ಕಂಥ 5 ಕುಮಾರಣ್ಣ ಅನುಭವದ ಕಾರ್ಯಕ್ರಮಗಳನ್ನ ಏನು ಪ್ರಾರಂಭ ಮಾಡಿದ್ರು, 3 ತಿಂಗಳ ಕಾಲ ಅವರು ಬಸ್ನಲ್ಲೇ ಕ್ಯಾರವನ್ ನಲ್ಲೇ ಮಲಗಿತ್ತು, ಅಲ್ಲೇ ಊಟ ಮಾಡಿತ್ತು. ಬಹುಶಃ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರಮವನ್ನ ಹಲವಾರು ವರ್ಷಗಳಿಂದ ಪ್ರತಿ ಹಳ್ಳಿ ಸುತ್ತಕ್ಕಂತ ಒಂದು ಕೆಲಸ ಕುಮಾರಣ್ಣ ಮಾಡಿದ್ದಾರೆ. ಇವತ್ತು ಕುಮಾರಣ್ಣನಿಗೆ ನಮ್ಮ ವರಿಷ್ಠರು ಇವತ್ತು ಇಲ್ಲಿಲ್ಲ, ಮನೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಇವತ್ತು ವೇದಿಕೆ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ನಾನೊಂದು ಮಾತನ್ನ ಹೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಏನು ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಟ್ಟು ಒಬ್ಬ ಯುವ ಕಾರ್ಯಕರ್ತರಾಗಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ದೇವೇಗೌಡರು ಸಾಹೇಬರು ಅವರ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟಿರ್ತಕ್ಕಂಥದ್ದೇನಿದೆ, ಅದಕ್ಕೆ ನೀವೆಲ್ಲರೂ ಇವತ್ತು ಜೊತೆಯಲ್ಲಿ ನಿಂತಿರ್ತಕ್ಕಂಥ ಏನಿದೆ, ಇವತ್ತು ಕುಮಾರಣ್ಣನಿಗೆ ನಾನು ಒಂದು ಮಾತನ್ನ ಕೊಡ್ತೀನಿ. ಪ್ರತಿ ಹಳ್ಳಿಗೆ ಹೋಗ್ತೇವೆ, ಜನಗಳ ಕಾಲ್ ಕಟ್ತೇವೆ. ಆದ್ರೆ ಈ ಬಾರಿ ಜನತಾದಳ ಪಕ್ಷ ಇವತ್ತು ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಾವು ಗೆಲುವನ್ನ ಸಾಧಿಸತಕ್ಕಂಥದ್ದು ಇವತ್ತು ಅತ್ಯವಶ್ಯಕವಾಗಿದೆ. ದಯಮಾಡಿ ಹಾಗಾಗಿ ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೇನೆ. ನಿಮ್ ಜೊತೆ ನಾನು ಇರ್ತೇನಣ್ಣ, ನಾನು ಎಲ್ಲೂ ಹೋಗೋದಿಲ್ಲ. ದಯಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ, ನಿಮ್ ಜೊತೆನಲ್ಲಿ ನಾನು ಇರ್ತೇನೆ. ದಯಮಾಡಿ ಪ್ಲೀಸ್ ಒಂದೇ ಸೆಕೆಂಡ್ ತಾಳ್ಮೆಯಿಂದ ಒಂದೇ ನಿಮಿಷ. ಇವತ್ತು ನನಗೆ ವಯಸ್ಸು, ದಯಮಾಡಿ ಒಂದ್ ಸೆಕೆಂಡ್ ನನಗೆ ನಾನು ಇಲ್ಲಿ ದಯವಿಟ್ಟು ಕಾರ್ಯಕರ್ತ ಬಂಧುಗಳಿಗೆ ಒಂದು ನಿಮಿಷ ದಯವಿಟ್ಟು ಸಭೆನ ಬಹಳ ಸ್ಮೂತಾಗಿ ನಡೆಸ್ಕೊಡ್ತಾ ಇದ್ದೀರಿ. ನಿಮ್ಮ ಆಸೆಗೆ ಧಕ್ಕೆ ತರಲ್ಲ. ಬೇಕಾಗಿರ್ತಕ್ಕಂಥದ್ದನ್ನ ಕುಮಾರಣ್ಣ ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಒತ್ತಡಗಳಿದೆ. ಹಲವಾರು ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮನೆಯಲ್ಲೂ ಚರ್ಚೆಯನ್ನ ಮಾಡಿದ್ದಾರೆ. ಕುಮಾರಣ್ಣನ ಜೊತೆನೂ ನಮ್ಮ ತೋಟದ ಮನೆಯಲ್ಲಿ ಸುದೀರ್ಘವಾಗಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಾ ಅಥವಾ ರಾಜ್ಯದಲ್ಲೇ ಉಳ್ಕೊಳ್ಬೇಕಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಬಹುಶಃ ಇದೆಲ್ಲದಕ್ಕೂ ತೆರೆ ಎಳಿತಕ್ಕಂಥ ಸಮಯ ದೂರ ಇಲ್ಲ. ನಾನು ಒಂದಣ್ಣ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಇವತ್ತು ನಾಯಕರುಗಳನ್ನ ತಾವೆಲ್ಲರೂ ಹುಟ್ಟಾಕಿದ್ದೀರಿ. ಬಹಳ ಜನ ನಾಯಕರುಗಳು ಅವರವ್ರದೇ ಆದಂತ ರೀತಿಯಲ್ಲಿ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಜನ ಅವರು ಕೂಡ ಆಕಾಂಕ್ಷಿತರಾಗಬೇಕು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದಲ್ಲ. ನಾನು JP ಭವನದಲ್ಲಿ ಕರೆದಂತ ಪ್ರಮುಖ ಮುಖಂಡರ ಸಭೆಯಲ್ಲಿ ನಾನೇ ಭಾಗಿಯಾದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆಯಾ ಕ್ಷೇತ್ರದ ಪ್ರಮುಖ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಕೆಲವೊಂದಷ್ಟು ಜನ ಶಾಸಕರು ಇವತ್ತು ಸೋತಿರ್ತಕ್ಕಂಥದ್ದೇನಿದೆ, ನೀವು ಕುಮಾರಣ್ಣ ಅವರಾಗ್ಲಿ ನೀವಾಗ್ಲಿ ಬರ್ದೇ ಇರ್ತಕ್ಕಂಥ ಏನಾದ್ರೂ ಹಿನ್ನೆಲೆಯಲ್ಲಿ
ದಯಮಾಡಿ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡಬೇಕು ಮಂಡ್ಯ ಜಿಲ್ಲೆನಲ್ಲಿ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿರ್ತಕ್ಕಂಥದ್ದನ್ನ. ಹಾಗಾಗಿ ಇದನ್ನ ಪಕ್ಷದ ವರಿಷ್ಠರ ಗಮನಕ್ಕೂ ನಾನು ತಗೊಂಡು ಬಂದು ಮುಟ್ಟಿಸಿದ್ದೇನೆ. ಮಾನ್ಯ ಕುಮಾರಣ್ಣ ಅವರು ಇಲ್ಲೇ ಕುಳಿತಿದ್ದಾರೆ. ನಾನು ಒಂದೇ ಒಂದು ಮಾತಾಡ್ತೀನಿ ನನ್ನ ಕೊನೆಯದಾಗೆ, ಇವತ್ತು ನಾನು MP ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದು ನನ್ನ ಹಣೆನಲ್ಲಿ ಆ ಭಗವಂತ ಯಾವತ್ತು ಬರೆದಿರ್ತಾನೆ ಅವತ್ತು ನಾನು ಆಗ್ತೇನೆ. ನನ್ನ ಬಗ್ಗೆ ನಾನು ಚಿಂತೆ ಮಾಡಲ್ಲ. ಒಂದು ನಾನು ಯಾವಾಗಲೂ ಹೇಳ್ತೇನೆ, ಯೋಗ ನಮ್ಮ ಹಣೆನಲ್ಲಿ ಆ ಭಗವಂತ ತೀರ್ಮಾನ ಮಾಡಿ ಕಳಿಸಿರ್ತಾನೆ. ಯೋಗ್ಯತೆ ಅಂತಕ್ಕಂಥದ್ದು ನಾವು ದಿನನಿತ್ಯ ನಮ್ಮ ಕಾರ್ಯವೈಖರಿ, ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ಜನಗಳ ಮಧ್ಯೆ ಇದ್ದು ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಸಂಪಾದಿಸತಕ್ಕಂಥದ್ದು. ಹಾಗಾಗಿ ಆ ಯೋಗ್ಯತೆ ಯಾವತ್ತು ಈ ನಿಖಿಲ್ ಕುಮಾರಸ್ವಾಮಿ ಹಣೆ ಬರದಲ್ಲಿ ಬರೆದಿದ್ಯೋ ಅವತ್ತು ಖಂಡಿತವಾಗ್ಲೂ ಯಾವ್ದಾದ್ರು ಸ್ಥಾನ ತಕ್ಕುತ್ತೆ. ದಯಮಾಡಿ ಅಲ್ಲಿವರೆಗೂ ನಾನು ಪಕ್ಷದ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇನೆ. ದಯಮಾಡಿ ಇನ್ನು ಮುಂದಿನ ಭಾಗವಾಗಿ ಕುಮಾರಣ್ಣ ಅವರು ಚರ್ಚೆ ಮಾಡ್ತಾರೆ. ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಸತ್ಯಗಳನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಾನು ಬೇರೆಯವ್ರ ತರ ಸ್ವಾಭಿಮಾನದ ಹೆಸರಲ್ಲಿ ಮಂಡ್ಯ ಜಿಲ್ಲೆಯ ಮುಕ್ತ ಜನತೆಗೆ ಮೋಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾನು ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸ ಜನಗಳ ಮನಸ್ಸಿಗೆ ನಾಟುತ್ತೆ. ಒಂದಲ್ಲ ಒಂದು ದಿನ ಈ ನಿಖಿಲ್ ಕುಮಾರಸ್ವಾಮಿನ ನೀವು ಆಶೀರ್ವಾದ ಮಾಡ್ತೀರಿ. ಆ ಸಂದರ್ಭ ಬರುತ್ತೆ, ಸಮಯ ಬರುತ್ತೆ. ಇವತ್ತು ಕುಮಾರಣ್ಣ ಅವರು ಮಾತನಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.